2 ದಿನಗಳ ಹಿಂದೆ ಕೇರಳದಲ್ಲಿ 25 ವರ್ಷದ ಯುವಕನೊಬ್ಬ ತನ್ನ ತಾಯಿಯನ್ನು ಬರ್ಬರವಾಗಿ ಕೊಂದು ಬಿಡ್ತಾನೆ. ನನಗೆ ಜನ್ಮ ನೀಡಿದ ತಪ್ಪಿಗಾಗಿ ಈ ಶಿಕ್ಷೆಯನ್ನು ಅವಳಿಗೆ ನೀಡಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಆತ ಪೊಲೀಸರ ಮುಂದೆ ಒಪ್ಕೊಳ್ತಾನೆ. ವಿಪರ್ಯಾಸ ಅಂದರೆ ಇದೇ ಯುವಕನಿಗೆ 2 ವರ್ಷ ಇರುವಾಗ ತಂದೆಯನ್ನು ಕಳ್ಕೊಳ್ತಾನೆ. ಆನಂತರ ಕೂಲಿ ನಾಲಿ ಮಾಡಿಕೊಂಡು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿ ಇದೇ ತಾಯಿ ಈತನನ್ನು ಸಾಕ್ತಾಳೆ. ಒಂದಷ್ಟು ದೊಡ್ಡವನಾದಾಗ ಈತನಿಗೆ ವಿದ್ಯಾರ್ಹತೆ ನೀಡ್ತಾಳೆ, ವಿದ್ಯಾದರ್ಶನ ಮಾಡಿಸ್ತಾಳೆ, ಈತ ಕೇಳುವಂತಹ ಆ್ಯಕ್ಟಿವ ತೆಗೆದುಕೊಡ್ತಾಳೆ. ಆನಂತರ ಬೈಕ್ ಬೇಕು ಅಂತ ಹೇಳ್ತಾನೆ, ಬೈಕು ಕೂಡ ತೆಗೆದುಕೊಡ್ತಾಳೆ. ಎಲ್ಲೆಲ್ಲೋ ಯಾರ್ಯಾರ ಮನೆಯ ಬಾಗಿಲಿಗೆ ಹೋಗಿ ಎಲ್ಲೆಲ್ಲೋ ಕಷ್ಟಪಟ್ಟು ಇವೆಲ್ಲವನ್ನು ಆತನ ಆಸೆಯನ್ನು ಇವಳು ಪೂರ್ತಿ ಮಾಡಿಕೊಡ್ತಾಳೆ. ಆದರೆ ಇತ್ತೀಚೆಗೆ ಇದೇ ತಾಯಿ ಬ್ರೈನ್ ಟ್ಯೂಮರ್ಗೆ ತುತ್ತಾಗ್ತಾಳೆ. ಜೀವನ್ಮರಣ ಹೋರಾಟವನ್ನು ಮಾಡ್ತಾಳೆ. ಇದೇ ಮಗನಿಗೋಸ್ಕರ ಬದುಕಿ ಬರ್ತಾಳೆ. ಬದುಕಿ ಬಂದು ತನ್ನ ತಂಗಿಯ ಮನೆಯಲ್ಲಿ ವಿಶ್ರಾಂತಿ ಪಡೀತಾ ಇರ್ತಾಳೆ. ಇದಕ್ಕಿಂತ ಮುಂಚಿತವಾಗಿ ತನ್ನ ಮಗ ಡ್ರಗ್ಸಿಗೆ ಅಡಿಕ್ಟ್ ಆಗಿರುವಂಥ ಬಗ್ಗೆ ಮಾಹಿತಿ ಕೂಡ ಸಿಗ್ತೀವಳಿಗೆ. ಅವನನ್ನು ಡ್ರಗ್ಸಿಂದ ಬಿಡಿಸ್ಕೊಳ್ಳಿಕ್ಕೆ ಬೆಂಗಳೂರಿನ ಒಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿಂದ ಆತನ ಗೆಳೆಯರ ಬಳಗ ಟ್ರಿಪ್ ಎನ್ನುವಂತಹ ನೆಪವನ್ನು ಇಟ್ಕೊಂಡು ಮತ್ತೆ ಆತನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಂತಹ ಮಗ ತನ್ನ ತಾಯಿಯನ್ನು ನೋಡಬೇಕು ಎನ್ನುವಂತಹ ದೃಷ್ಟಿ ಇಟ್ಕೊಂಡು ಮತ್ತೆ ತನ್ನ ತಾಯಿಯ ತಂಗಿಯ ಮನೆಗೆ ಬರ್ತಾನೆ. ಅಲ್ಲಿ ಬಂದು ಇಂತಹ ಒಂದು ದೊಡ್ಡ ಘೋರ ಕೃತ್ಯವನ್ನು ಎಸಗ್ತಾನೆ. ಈತ ಡ್ರಗ್ಸ್, ಗಾಂಜಾ, MDM ಟ್ಯಾಬ್ಲೆಟ್ಸ್ ಅನ್ನುವಂತಹ ಬೇರೆ ಬೇರೆ ರೀತಿಯಾದಂತಹ ನಶೆಗಳಿಗೆ ಬಲಿಯಾಗಿರ್ತಾನೆ. ಈತನಿಗೆ ನಶೆ ಇಳಿಲಿಕ್ಕೆ ಹಣ ಇಲ್ಲದಂತಹ ಸಂದರ್ಭದಲ್ಲಿ ಇವಳನ್ನು ಪೀಡಿಸ್ತಾಳೆ, ಹಣ ಕೇಳ್ತಾಳೆ, ಇವಳು ನೀಡ್ತಾ ಇಲ್ಲ. ಹಣ ನೀಡದಂತಹ ಸಂದರ್ಭದಲ್ಲಿ ಇದೇ ತಾಯಿಯ ಹೆಸರಲ್ಲಿ ಒಂದಷ್ಟು ಪ್ರಾಪರ್ಟಿಗಳಿರುತ್ತೆ, ಅದನ್ನು ಮಾರಲಿಕ್ಕೆ ಹೇಳ್ತಾನೆ, ಫೋರ್ಸ್ ಮಾಡ್ತಾನೆ. ಆದರೆ ಇವಳು ಅದನ್ನು ಕೂಡ ಮಾರ್ತಾ ಇಲ್ಲ. 2 ಬಾರಿ ಅವಳನ್ನು ಕೊಲ್ಲಿಕ್ಕೆ ಕೂಡ ಟ್ರೈ ಮಾಡ್ತಾನೆ. ಮರ್ಡರ್ ಅಟೆಂಪ್ಟ್ ಕೂಡ ಮಾಡಿರ್ತಾನೆ 2 ಬಾರಿ ಕೂಡ ಫೇಲ್ಯೂರ್ ಆಗಿರ್ತಾನೆ. ಆದರೆ 3ನೇ ಬಾರಿ ಈತನ ಪ್ಲ್ಯಾನ್ ಸಖತ್ತಾಗಿ ವರ್ಕೌಟ್ ಆಗುತ್ತೆ. ಬರ್ಬರವಾಗಿ ಹೆತ್ತ ತಾಯಿಯನ್ನೇ ಕೊಂದು ಬಿಡ್ತಾನೆ. ನನಗೆ ಎಲ್ಲ ತಂದೆ ತಾಯಂದಿರ ಹತ್ರ ಹೇಳಲಿಕ್ಕಿರುವಂತಹ ಒಂದೇ ಮಾತು, ತಮ್ಮ ಮಗನನ್ನು ಹೊರಗಡೆ ಕಳಿಸುವಾಗ ಆತ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಯಾರ ಜೊತೆ ಸೇರ್ತಾ ಇದ್ದಾನೆ, ಆತ ಸೇರುವಂತಹ ವ್ಯಕ್ತಿಗಳು ಯಾವ ಕೆಲಸದಲ್ಲಿ ಯಾವ ಕಸುಬನ್ನು ಮಾಡ್ತಾ ಇದ್ದಾರೆ, ಯಾವ ಕೆಟಗರಿಯವರು, ಅವರು ಕೂಡ ಇಂತಹ ಗಾಂಜಾ, MDM ಟ್ಯಾಬ್ಲೆಟ್ಸ್, ಮದ್ಯಪಾನ, ಧೂಮಪಾನ, ಬೇರೆ ಬೇರೆ ರೀತಿಯಾದಂತಹ ನಶೆಗಳಿರುತ್ತೆ. ಇವೆಲ್ಲದರಲ್ಲಿ ಸೇರಿರುವಂತಹವರ ಜೊತೆ ನನ್ನ ಮಗ ಸೇರಿಕೊಂಡಿದ್ದಾನೆ ಅನ್ನುವಂತಹನ್ನು ದೂರದೃಷ್ಟಿಯಿಂದ ತಾವು ಅಲಿಬೇಕು. ರಾತ್ರಿ ತಮ್ಮ ಮಗ ಮನೆಗೆ ಬಂದಾಗ ಹೋದ ರೀತಿಯಲ್ಲೇ ಬರ್ತಾ ಇದ್ದಾನ, ಅಥವಾ ಯಾವುದಾದ್ರೂ ನಶೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾನ, ಅಥವಾ ಯಾವುದಾದ್ರೂ ನಶೆಗೆ ಒಳಪಟ್ಟು ತನ್ನ ಮನೆಯೊಳಗಡೆ ಕಾಲಿಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಕೂಡ ತಂದೆ ತಾಯಂದಿರು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂತ ಹೇಳಿದರೆ ಒಂದಷ್ಟು ವರ್ಷಗಳ ಹಿಂದೆ, ಒಂದಷ್ಟು ತಿಂಗಳುಗಳ ಹಿಂದೆ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಹೊರಗಿನವರನ್ನು ಕೊಲ್ಲಿಕ್ಕೆ ತನ್ನ ದೇಹಕ್ಕೆ ಇಂತಹ ನಶೆಗಳನ್ನು ಏರಿಸ್ಕೊಳ್ತಾ ಇದ್ರು. ಆಮೇಲೆ ಅವರು ಟಾರ್ಗೆಟ್ ಮಾಡಿಕೊಂಡು ಯಾರನ್ನು ಕೊಲ್ಲಬೇಕೋ ಅವರನ್ನು ಕೊಂದೇ ಬಿಡ್ತಾಯಿದ್ರು. ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಈ ಒಂದು ನಶೆ. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ತನ್ನವರನ್ನೇ ಕೊಲ್ಲಿಕ್ಕೆ, ಎಷ್ಟು ಅಂತ ಹೇಳಿದರೆ ಹೆತ್ತ ತಾಯಿಯನ್ನೇ ಕೂಡ ಅವನು ಕೊಲ್ಲಿಕ್ಕೆ ಈ ನಶೆಯನ್ನು ತನ್ನ ದೇಹಕ್ಕೆ ಕೊಟ್ಕೊಳ್ತಾನೆ. ಅದರಲ್ಲಿ ಸಕ್ಸಸ್ಸನ್ನು ಕೂಡ ಕಾಣ್ತಾನೆ. ಹೀಗಿರುವಾಗ ತಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ತಾವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ತಾವೇ ತಮ್ಮ ಕೈಯಾರ ತುತ್ತನ್ನು ನೀಡಿ ಊಟ ಕೊಟ್ಟು ಕಲಿಸಿ ದೊಡ್ಡವರನ್ನಾಗಿಸಿ 25 ವರ್ಷ ಅವರನ್ನು ಕಷ್ಟಪಟ್ಟು ಬೆಳೆಸಿ ಆಮೇಲೆ ಅವರ ಕೈಯಲ್ಲಿ ತಮ್ಮ ಜೀವವನ್ನು ಕಳ್ಕೊಳ್ಬೇಕು ಅಂತ ಹೇಳಿದರೆ ತುಂಬ ನೋವಾಗುತ್ತೆ ಇಂತಹ ಮಾತನ್ನು ಕೇಳುವಾಗ. ಯಾಕೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ತಂದೆ ತಾಯಿಗಳು ಒಂದಷ್ಟು ತಮ್ಮ ಮಕ್ಕಳ ಬಗ್ಗೆ ಗಮನವನ್ನು ಹರಿಸ್ಕೊಳ್ಳಿ. ಬೇರೆ ಬೇರೆ ರೀತಿಯ ಸ್ಪೋರ್ಟ್ಸಲ್ಲಿರ್ಬೋದು, ಇದೆಲ್ಲ ಬೇರೆ ವಿಷಯ ಬಿಡಿ. ಆದರೆ ಇಂತಹ ಅವರು ಸೇರುವಂತಹ ಕೆಟಗರಿಯ ಜನ ಯಾವ ರೀತಿಯವರಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅವರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದನ್ನು ಮಸ್ಟಾಗಿ ಗಮನಿಸ್ಕೊಳ್ಳಿ. ಯಾಕಂತ ಹೇಳಿದರೆ ಹೋದ ಕಾಲ, ಹೋದ ಕ್ಷಣ ಮತ್ತೆ ಅದು ಮರಳಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಒಮ್ಮೆ ಇಂತಹ ಒಂದು ಡ್ರಗ್ಸ್ ಚಟಕ್ಕೆ ಅಡಿಕ್ಟ್ ಆದರೆ ಅಂತ ಹೇಳಿದರೆ ಮತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಇದೆ. ದಯವಿಟ್ಟು ಯಾರ ಜೊತೆ ಎಲ್ಲ ತಮ್ಮ ತಂದೆ ತಾಯಿಯಂದಿರು ಇದ್ದಾರಾ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಂದಷ್ಟು ಮಂದಿಗೆ ತಂದೆನೇ ಇರಲ್ಲ, ಒಂದಷ್ಟು ಮಂದಿಗೆ ತಾಯಿ ಇರಲ್ಲ, ಒಂದಷ್ಟು ಮಂದಿಗೆ ಇಂತಹ ಒಂದು ಫ್ಯಾಮಿಲಿ ಇರಲ್ಲ. ನೀವು ಪುಟ್ಟ ಮಕ್ಕಳಿರುವಾಗ ಎಲ್ಲೆಲ್ಲೋ ಬೀಳ್ತೀರಾ, ಅಲ್ಲೆಲ್ಲ ಬಂದು ನಿಮ್ಮ ಇದೇ ಕೈಯನ್ನು ಹಿಡ್ಕೊಂಡು ಎತ್ತಿರ್ತಾರೆ. ಅದೇ ಕೈಯಲ್ಲಿ ನೀವು ಅವರನ್ನು ತಗೊಂಡೋಗಿ ಅನಾಥಾಶ್ರಮ, ವೃದ್ಧಾಶ್ರಮ ಈ ರೀತಿ ಕೊಲೆ ಮಾಡೋದು ಅದು ತುಂಬ ಕಠೋರವಾಗಿರುತ್ತೆ, ಕೇಳಲಿಕ್ಕೂ ಕೂಡ ಕಠೋರವಾಗಿರುತ್ತೆ. ತನ್ನ ತಾಯಿಯನ್ನು ಕೊಂದ ನಂತರ ಪೊಲೀಸರ ಕಸ್ಟಡಿಗೆ ಹೋಗ್ತಾರೆ. ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಆತನ ವಿಡಿಯೋನ ಮಾಡ್ತಾ ಇರ್ತಾನೆ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ವಿಡಿಯೋದಲ್ಲಿ. ಸೊ ಈ ಸಂದರ್ಭದಲ್ಲಿ ಆತ ಒಂದು ಪ್ಲೇನ್ ಕಿಸ್ಸನ್ನು ಆ ಪತ್ರಕರ್ತನಿಗೆ ಕೊಡ್ತಾ ಇದ್ದಾನೆ. ನನಗೆ ಆಶಿಕ್ನ ಹತ್ರ ಹೇಳಲಿಕ್ಕಿರುವಂಥದ್ದು,
ಈ ಪ್ಲೈನ್ ಕಿಸ್ಸನ್ನು ನೀನು ಅವತ್ತು ನಿನ್ನ ಕೈಯಾರೆ ಕತ್ತಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾಯಿಯ ಕತ್ತನ್ನು ಕೊಯ್ದು ಬರ್ಬರವಾಗಿ ಕೊಲ್ಲುವಂತಹ ಸಂದರ್ಭದಲ್ಲಿ ಆ ಕತ್ತಿಯನ್ನು ನೀನು ಬದಿಗಿಟ್ಟು ಅದೇ ಮುತ್ತನ್ನು ನಿನ್ನ ತಾಯಿಯ ಹಣೆಗೆ ಮುತ್ತಿಟ್ಟು, ಅಮ್ಮ ನೀನು ಬ್ರೈನ್ ಟ್ಯೂಮರಿಂದ ಬಳಲ್ತಾ ಇದೆಯಲ್ಲ, ನೀನು ನನಗೋಸ್ಕರ ಜೀವಿಸ್ತಾ ಇದೆಯಲ್ಲ, ನೀನು ಟೆನ್ಷನ್ ಮಾಡಬೇಡ, ನಿನ್ನ ಜೀವನ ಪೂರ್ತಿ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಈ ಪತ್ರಕರ್ತನಿಗೆ ಕೊಟ್ಟಂತಹ ಮುತ್ತನ್ನು ನಿನ್ನ ತಾಯಿಯ ಹಣೆಗೆ ಮುತ್ತಿಟ್ಟು ನೀನು ಬಂದಿದ್ರೆ ನೀನು ಇವತ್ತು ಜಗತ್ತನ್ನೇ ಗೆಲ್ತಾ ಇದ್ದಿ. ಆ ವಿಡಿಯೋವನ್ನು ನೀನು ವೈರಲ್ ಮಾಡ್ತಿದ್ರೆ ಖಂಡಿತವಾಗಿ ಕೇರಳಿಗರು ನಿನ್ನನ್ನು ಎಲ್ಲೋ ತಲುಪಿಸ್ತಾ ಇದ್ರು. ಆದರೆ ಇವತ್ತು ನೀನು ಕಳ್ಕೊಂಡಿದ್ದು ಬರೀ ತಾಯಿಯನ್ನಲ್ಲ, ಇಡೀ ಜಗತ್ತನ್ನೇ ಕಳ್ಕೊಂಡಿದ್ದೆ ಅನ್ನೋಂಥದ್ದನ್ನು ಮರಿಬೇಡ.